3 ಜನ ಹೋಗ್ತಿದ್ದಾರೆ. ಒಂದು ಕತ್ತೆ, ಒಬ್ಬ ತಾತ, ಹಾಗೆ ಒಬ್ಬ ಹುಡುಗ. ಈ ಕತೆ ನೀವು ಕೇಳಿರ್ತೀರಾ, ಬಟ್ ನನಗೆ ಅರ್ಥ ಆಗಿದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಾರಿಲಿ 3 ಜನ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಬರ್ತಾನೆ, ಅಯ್ಯೋ ಚಿಕ್ಕ ಹುಡುಗ ಕತ್ತೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಾರ್ದಾ ಅಂತ ಮುದುಕನಿಗೆ ಬೈತಾನೆ. ಮುದುಕ ಏನು ಮಾಡ್ತಾನೆ, ಆ ಚಿಕ್ಕ ಹುಡುಗನ್ನ ಕತ್ತೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ಯಾರೋ ಬರ್ತಾನೆ, ಅಯ್ಯೋ ಹುಡುಗ ಮುದುಕನಿಗೆ ವಯಸ್ಸಾಗಿದೆ, ನೀನು ನಡ್ಕೊಂಡು ಹೋಗ್ಬಾರ್ದಾ, ತಾತನ ಮೇಲೆ ಕೂರಿಸ್ಬಾರ್ದಾ ಕತ್ತೆ ಮೇಲೆ ಅಂತ ಕೇಳ್ತಾನೆ. ಹುಡುಗ ಏನು ಮಾಡ್ತಾನೆ, ಕೆಳಗಡೆ ಇಳಿದು ತಾತನ ಕತ್ತೆ ಮೇಲೆ ಕೂರಿಸ್ಕೊಂಡು ನಡ್ಕೊಂಡು ಹೋಗ್ತಾನೆ. ಇನ್ನೂ ಒಂದು ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಯಾರೋ ಒಬ್ಬ ಬರ್ತಾನೆ, ಅಯ್ಯೋ ಕತ್ತೆ ಇರೋದೇ ಹೊತ್ಕೊಂಡು ಹೋಗೋಕ್ಕಲ್ವಾ, ಕತ್ತೆ ಇರೋದೇ ಸೇವೆ ಮಾಡಲಿಕ್ಕೆ, ಹುಡುಗ ಮತ್ತು ತಾತ ಇಬ್ಬರು ಕೂತ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ಸೊ ಆವಾಗ ಈ ತಾತ ಮತ್ತು ಹುಡುಗ ಏನು ಮಾಡ್ತಾರೆ, ಇಬ್ಬರೂ ಕೂಡ ಕತ್ತೆ ಮೇಲೆ ಕೂತ್ಕೋತಾರೆ. ಇನ್ನೊಬ್ಬ ಮೇಧಾವಿ ಬಂದು ಹೇಳ್ತಾನೆ, ಅಯ್ಯೋ ಪಾಪಿಗಳ, ಕತ್ತೆ ಮೇಲೆ, ಅಷ್ಟು ಚಿಕ್ಕ ಕತ್ತೆ ಮೇಲೆ ತಾತ ಒಂದು ಹುಡುಗ ಇಬ್ಬರು ಕೂತ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮಗೆ ಬುದ್ಧಿ ಇದೆಯಾ, ಆ ಕತ್ತೆ ಏನಾಗಬೇಡ ಅಂತ ಕೇಳ್ತಾನೆ. ಅವಾಗ ಏನು ಮಾಡ್ತಾರೆ ಹೇಳಿ, ಕತ್ತೆ, ಹುಡುಗ ಮತ್ತು ತಾತ ನಾರ್ಮಲ್ ಫಸ್ಟ್ ಹೇಗೆ ನಡ್ಕೊಂಡು ಬರ್ತಿರ್ತಾರೋ ಹಾಗೆ ನಡ್ಕೊಂಡು ಹೋಗಿ ಶುರು ಮಾಡ್ತಾರೆ. ಇದ್ರ ಅರ್ಥ, ನಮ್ಮ ಸ್ವಯಂ ಬುದ್ಧಿ ಏನು ಹೇಳುತ್ತೋ ಕೆಲವೊಂದು ಸರ್ತಿ ನಾವು ಅದನ್ನು ಕೇಳಬೇಕಾಗಿ ಬರುತ್ತೆ. ಹಾದಿಲಿ ಹೋಗೋರು, ಬೀದಿಲಿ ಹೋಗೋರು ವಿಚಾರಗಳನ್ನು ಹೇಳ್ತಾರೆ ಅಂತ ಎಲ್ಲದನ್ನು ಕೇಳಿಸ್ಕೊತ ಕೂತ್ಕೊಂಡ್ರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಅವ್ರೇನಾದರೂ ಕರೆಕ್ಟಾಗಿ ಹೇಳ್ತಿದ್ದಾರೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡಬೇಕು. ಅವ್ರು ಹೇಳಿದ್ದೆಲ್ಲ ಸರಿ ಅಂತ ನೀವು ಅಂದ್ಕೊಳಕ್ಕೆ ಹೋದರೆ ತಪ್ಪಾಗುತ್ತೆ. ನೀವು ಫಸ್ಟ್ ಯೋಚನೆ ಮಾಡಿ. ನೀವು ಮೊದಲೇ ಏನು ಕರೆಕ್ಟಾಗಿ ಯೋಚನೆ ಮಾಡ್ತಿರ್ತೀರಾ ಅದು ಕರೆಕ್ಟಾಗೇ ಇರುತ್ತೆ. ನಿಮ್ಮ ಅಂತಃಪ್ರಜ್ಞೆ ಏನು ಹೇಳ್ತಾ ಇದೆ ಅದನ್ನು ಮಾತನ್ನು ಕೇಳಿ.